ರಾಜ್ಯ ಕಾಂಗ್ರೆಸ್ಗೆ ಜಾತಿ ಗಣತಿ ವರದಿ ಇದೆಯಲ್ಲ, ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ರಾಜ್ಯ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಯಿತು ಜಾತಿ ಗಣತಿ ವರದಿ. ಜಾತಿ ಗಣತಿ ವರದಿ ವಿಚಾರವಾಗಿ ಅಸಮಾಧಾನ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲೇ ಭುಗಿಲೆದ್ದಿದೆ. ಸಚಿವರು ಮತ್ತು ಶಾಸಕರ ನಡುವೆಯೇ ತೀವ್ರ ತಿಕ್ಕಾಟಕ್ಕೆ ಈ ಜಾತಿ ಗಣತಿ ವರದಿ ಕಾರಣವಾಗ್ತಾ ಇದೆ. ಸಮುದಾಯದ ಸ್ವಾಮೀಜಿಗಳ ಜೊತೆಗೆ ನಾಯಕರಿಂದ ಚರ್ಚೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ನಾಯಕರು ಸಮುದಾಯದ ಸಂಖ್ಯೆಯನ್ನ ತುಂಬಾ ಕಡಿಮೆ ತೋರಿಸಲಾಗಿದೆ ಅಂತ ಆರೋಪ ಕೇಳಿಬರ್ತಾ ಇದೆ. ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲೇ ಸಮುದಾಯದ ಸಂಖ್ಯೆ ಹೆಚ್ಚಿತ್ತು, ಆದರೆ ಈಗ ಕಮ್ಮಿ ತೋರಿಸಿದ್ದಾರೆ. ಲಿಂಗಾಯತ ಒಕ್ಕಲಿಗ ಸಮುದಾಯದವರ ಸಂಖ್ಯೆ ಈ ಹಿಂದೆ ಹೆಚ್ಚಿತ್ತು, ಈಗಿನ ಒಂದು ವರದಿಗೆ ಕಂಪೇರ್ ಮಾಡಿದ್ರೆ ಅನ್ನೋದು ನಾಯಕರ ಮಾತು. ಈಗ ದಿಢೀರ್ ಎಂಬಂತೆ ಕಡಿಮೆ ಆಗೋದಕ್ಕೆ ಹೇಗೆ ಸಾಧ್ಯ, ಏನ್ ಕಾರಣ ಅಂತಾನೂ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ತಮ್ಮದೇ ನಾಯಕರಿಗೆ ಪ್ರಶ್ನೆ ಮಾಡಿ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ಒಕ್ಕಲಿಗರು ನಗರ ಗ್ರಾಮೀಣ ಒಟ್ಟು ಎಷ್ಟು ತೋರಿಸಲಾಗಿದೆ ಅನ್ನೋದು 10.31%. ನಗರದಲ್ಲಿ 16,95,514, ಗ್ರಾಮೀಣ 44,73,138, ಒಟ್ಟು 61,68,652 ಅಂತ ತೋರಿಸಲಾಗಿದೆ. ಹಾಗೆಯೇ ಇನ್ನುಳಿದಂತಹ ಸಮುದಾಯದ ಸಂಖ್ಯಾವಾರು ಕೂಡ ಗಮನಿಸ್ತಾ ಇದ್ದೀರಿ. ಆದರೆ ಒಕ್ಕಲಿಗ ಮತ್ತು ಲಿಂಗಾಯತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಖ್ಯೆ ಬಹಳ ಕಮ್ಮಿ ಆಗಿದೆ ಅನ್ನೋ ಆರೋಪ. ಶೀಘ್ರದಲ್ಲೇ ಒಕ್ಕಲಿಗ ಲಿಂಗಾಯತ ಶ್ರೀಗಳು ಸಭೆ ನಡೆಸುವ ಸಾಧ್ಯತೆ ಇದೆ. ಜಾತಿ ವರದಿ ವಿಚಾರವಾಗಿ ಒಟ್ಟಾಗಿ ಹೋರಾಟಕ್ಕೆ ಇಳಿಯುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ರಾಜಕೀಯ ಹೋರಾಟ ರೂಪಿಸಲು ನಾಯಕರು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪುರೇಷೆಯನ್ನ ಕೂಡ ಸಿದ್ಧಪಡಿಸಲಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ಗೆ ಜಾತಿ ಗಣತಿ ವರದಿಯೇ ನುಂಗಲಾರದ ತುತ್ತಾಗಿ ಪರಿಣಮಿಸುವ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸಚಿವರು ಈಗಾಗಲೇ ಈ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಯಾರದ್ದೂ ವಿರೋಧ ಇಲ್ಲ, ಎಲ್ಲರಿಗೂ ಸಮಬಾಳು ಸಮಪಾಲು ನಮ್ಮ ಸರ್ಕಾರದ ಉದ್ದೇಶ ಅದೇ ಅಂತ ಹೇಳಿ. ಆದರೆ ಇದೀಗ ಕೆಲ ಕಾಂಗ್ರೆಸ್ನ ಶಾಸಕರೇ ಅಪಸ್ವರವನ್ನ ಎತ್ತಿದ್ದಾರೆ. ಈ ಹಿಂದೆಯೂ ಕೂಡ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪ ಕೇಳಿಬಂದಿತ್ತು, ಅವೈಜ್ಞಾನಿಕತೆಯಿಂದ ಕೂಡಿದೆ ಅಂತ ಹೇಳಿ.